ನಮಸ್ಕಾರ ಸ್ನೇಹಿತರೆ, ನಾಳೆ ಕಡೆ ಗುರುವಾರ ಮತ್ತು ಕಾರ್ತಿಕ ಮಾಸದ ವಿಶೇಷ ದಿನ ಹೊಂದಾಗುತ್ತಿರುವುದು ಒಂದು ದೊಡ್ಡ ಶುಭ ಸಂಕೇತವಾಗಿದೆ. ಕಾರ್ತಿಕ ಮಾಸವನ್ನು ದೇವರ ಆರಾಧನೆಗೆ ಅತ್ಯಂತ ಪವಿತ್ರ ತಿಂಗಳೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಗುರುವಾರ ಹಬ್ಬುವ ದಿನ ಧನ, ಐಶ್ವರ್ಯ, ಗೃಹ ಶಾಂತಿ ಹಾಗೂ ಕುಟುಂಬದ ಪ್ರಗತಿಗೆ ಬಹಳ ಬಲವಾದ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ 1-2 ಸರಳ ಉಪಾಯಗಳನ್ನು ಮಾಡಿದರೆ ಹಣದ ಪ್ರವಾಹ, ಶುಭ ದೃಷ್ಟಿ ಮತ್ತು ಲಕ್ಷ್ಮಿ ಕಟಾಕ್ಷ ಮನೆಯಲ್ಲಿ ಹೆಚ್ಚುತ್ತದೆ ಎನ್ನಲಾಗುತ್ತದೆ. ಬೆಳಗ್ಗೆ ಹಳದಿ ವಸ್ತ್ರ ಧರಿಸಿ. ಗುರುವಾರ ಬ್ರಹ್ಮನ, ವಿಷ್ಣುವಿನ ಹಾಗೂ ಗುರುಗ್ರಹದ ದಿನ. ಹಳದಿ ಬಣ್ಣ ಈ ದಿನದ ಶುಭ ಬಣ್ಣ. ಬೆಳಗ್ಗೆ ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರ ಧರಿಸಿದರೆ ಗುರು ಗ್ರಹ ಬಲವಾಗಿ ಧನಭಾಗ್ಯ ಹೆಚ್ಚುತ್ತದೆ. ದೇವರಿಗೆ ಗಂಟೆ, ಹುಣ್ಣಿಮೆ ದೀಪ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಅತ್ಯಂತ ಪವಿತ್ರ. ಗುರುವಾರ ಸಂಜೆ ತುಳಸಿ, ವಿಷ್ಣು ಅಥವಾ ಲಕ್ಷ್ಮೀ ದೇವಿಯ ಮುಂದೆ ಎಣ್ಣೆ ಅಥವಾ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶುಭಕರ. ದೀಪದ ಜ್ವಾಲೆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನು ಕರಗಿಸಿ ಪಾಸಿಟಿವ್ ತರಿಸುತ್ತದೆ. ತುಳಸಿಗೆ ನೀರು ಹಾಕುವುದು. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ತುಳಸಿಗೆ ನೀರು ಹಾಕುವುದು ಶುಭ, ಆದರೆ ಗುರುವಾರದ ದಿನ ವಿಶೇಷ. ತುಳಸಿ ಸುತ್ತಲೂ 3 ಬಾರಿ ಪ್ರದಕ್ಷಿಣೆ ಹಾಕಿ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಮಂತ್ರವನ್ನು ಹೇಳಿದರೆ ಮನೆಯಲ್ಲಿ ಕಳವಳ ಹೋಗಿ ಹಣದ ಹರಿವು ಬರುವುದು ಎಂದು ನಂಬಿಕೆ. ಹಳದಿ ಚಣೆಯ ದಾನ. ಗುರುವಾರದ ಅತ್ಯಂತ ಪರಿಣಾಮಕಾರಿಯಾದ ಉಪಾಯಗಳಲ್ಲಿ ಹಳದಿ ಚಣೆಯ ದಾನ ಒಂದು. ಪಂಡಿತರಿಗೋ ಅಥವಾ ಗರೀಬರಿಗೋ ಹಳದಿ ಚಣೆ, ಬೆಲ್ಲ ಅಥವಾ ಬಾಳೆಹಣ್ಣು ದಾನ ಮಾಡಿದರೆ ಮನೆಯಲ್ಲಿ ಹಣ ಜಮವಾಗುವುದು, ವ್ಯಯ ಕಡಿಮೆಯಾಗುವುದು, ವ್ಯವಹಾರ ಕೆಲಸಗಳಲ್ಲಿ ಅಡ್ಡಿ ಹೋಗುವುದು. ಋಣಮುಕ್ತಿ ಮಂತ್ರ. ಈ ದಿನ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀ ಮನೋಹರೇ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿದರೆ ಹಣದ ತೊಂದರೆ, ಸಾಲ ಸಮಸ್ಯೆ ದೂರವಾಗುತ್ತದೆ ಎಂದು ಹೇಳಲಾಗಿದೆ. ಹಣದ ಪಾತ್ರೆ ಶುಚಿ ಮಾಡುವುದು. ಗುರುವಾರದಂದು ಮನೆಯಲ್ಲಿ ಹಣವಿರುವ ಡ್ರಾಯರ್, ಅಲ್ಮಾರಿಗಳನ್ನು ಶುಚಿ ಮಾಡಿ ಅಲ್ಲಿ ರೋಸ್ ಜಲ ಅಥವಾ ಗಂಧದ ನೀರು ಸಿಂಪಡಿಸಿ ಹಣ ಉಳಿಯುವ ಶಕ್ತಿ ಹೆಚ್ಚುತ್ತದೆ. ಕಡೆ ಕಾರ್ತಿಕದ ಗುರುವಾರವು ಪವಿತ್ರ ಮತ್ತು ಬಲವಾದ ದಿನ. ಈ ದಿನ ಮಾಡಿದ ಸಣ್ಣ ಸಣ್ಣ ಕ್ರಮಗಳು ಮನೆಗೆ ಐಶ್ವರ್ಯ, ಸ್ಥಿರತೆ, ಧನಲಕ್ಷ್ಮಿಯ ಆಶೀರ್ವಾದ ತರುತ್ತವೆ. ನಂಬಿಕೆ, ಭಕ್ತಿ, ಶುದ್ಧ ಮನಸ್ಸಿಂದ ಮಾಡಿದರೆ ಫಲ ಇನ್ನಷ್ಟು ಶಕ್ತಿಯುತವಾಗುತ್ತದೆ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಬಯಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.